ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ತುಂಬ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಇವರೆಲ್ಲ ಯಾವ ಥರ ಟಾಪಿಕ್ಗಳನ್ನ ಹುಡುಕ್ತಾರೆ, ಎಲ್ಲಿ ಸಿಗುತ್ತೆ ಅವ್ರಿಗೆ ಇಷ್ಟೊಂದು ಟಾಪಿಕ್ಗಳು. ಈಗ ಡೈಲಿ ಯಾರು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಹೆಂಗೆ ಟಾಪಿಕ್ ಸಿಗುತ್ತೆ ಅಲ್ವಾ? ಸೊ ನೀವು ತುಂಬ ಜನನ ಕೇಳ್ತೀರಾ ಯೂಟ್ಯೂಬರ್ಸ್ನ, ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ, ಈ ಟಾಪಿಕ್ ಬಗ್ಗೆ ಒಂದು ವೀಡಿಯೋ ಮಾಡಿ, ನೀವು ಎಲ್ಲಿ ನೋಡ್ತೀರಾ ಕಂಟೆಂಟ್, ಎಲ್ಲಿ ಸಿಗುತ್ತೆ ನಿಮಗೆ ಅಂತ. ನಾನು ಕೂಡ ತುಂಬ ಜನನ ಕೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಡೇಸಲ್ಲಿ, ಎಲ್ಲಿ ಸಿಗುತ್ತೆ ಈ ಥರ ಅಪ್ಡೇಟ್ಸ್ಗಳು ನಿಮ್ಗೆ ಎಲ್ಲಿ ಸಿಗುತ್ತೆ, ದಯವಿಟ್ಟು ಅದನ್ನು ಶೇರ್ ಮಾಡಿ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಬಂದಾಗ ಅಂತಂದರೆ ನಾನು ಕ್ರಿಯೇಟರ್ ಆಗಿರಲಿಲ್ಲ, ಅವಾಗ ಜಸ್ಟ್ ವೀವರ್ ಆಗಿದ್ದಾಗ ಜಸ್ಟ್ ಅದರ ಕಮೆಂಟ್ಸ್ಗಳು ಮಾಡ್ತಾಯಿದ್ದೆ ದೊಡ್ಡ ಯೂಟ್ಯೂಬರ್ಸ್ಗೆ. ಬಟ್ ಯಾರು ಕೂಡ ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ತಿರಲಿಲ್ಲ, ಜೊತೆಗೆ ಅದ್ರ ಬಗ್ಗೆ ಯಾರು ಕೂಡ ಅಪ್ಡೇಟ್ನ ಕೊಡ್ತಿರಲಿಲ್ಲ, ಯಾರು ಕೂಡ ಹೇಳ್ತಾನೂ ಇರಲಿಲ್ಲ. ಗೊತ್ತಿಲ್ಲ ಏನಕ್ಕೆ ಹೇಳ್ತಿರಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಸೊ ಹೇಳಿದರೆ ನಮಗೂ ಉಪಯೋಗ ಆಗ್ತಿತ್ತೇನೋ, ಆವಾಗಲೇ ನಾನು ಯೂಟ್ಯೂಬರ್ ಆಗೋಗ್ತಿದ್ದೇನೋ. ಯಾಕೆಂತಂದರೆ ಆವಾಗ ಕಾನ್ಸೆಪ್ಟ್ಗಳು ನಮಗೂ ಸಿಗೋದು, ನಾವು ಹೇಳ್ಕೊಂಡು ಹೆಂಗೋ ಮಾತಾಡ್ಕೊಂಡು ವೀಡಿಯೋಗಳು ಮಾಡ್ಕೊಂಡು ಈಗ ಯೂಟ್ಯೂಬರ್ ಆಗಿಬಿಡುವ. ಬಟ್ ಯಾರೂ ಹೇಳಿಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಡಿಲೇ ಆಗೋಯ್ತು. ಸೊ ನಿಮ್ಗಳಿಗೆ ಹಂಗೆ ಆಗೋದು ಬೇಡ. ನನ್ನ ವೀಕ್ಷಕರು ಯಾರೆಲ್ಲ ನೋಡ್ತಾ ಇದ್ದೀರೋ, ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಮೇಯ್ನಾಗಿ, ಅದರಲ್ಲೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರೋರು, ಹೊಸ ಬಂದಿರೋರಿಗೂ ಕೂಡ ಸೇರಿಸಿ ನಿಮ್ಗಳಿಗೆ ನಾನು ಶೇರ್ ಮಾಡ್ತೀನಿ. ಓಕೆ, ಎಲ್ಲಿ ನ್ಯೂಸ್ಗಳು ಸಿಗುತ್ತೆ, ಈಗ ಟೆಕ್ ಬಗ್ಗೆ ಆಗ್ಬೋದು, ಸಿನಿಮಾ ಬಗ್ಗೆ ಆಗ್ಬೋದು, ಈ ಥರ ಒಂದು ಕಾನ್ಸೆಪ್ಟ್ಗಳು ಎಲ್ಲಿ ಸಿಗುತ್ತೆ, ನಾವು ಎಲ್ಲಿ ನ್ಯೂಸ್ನ ನೋಡಬೇಕು ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಅಲ್ವಾ? ಸೊ ದಯವಿಟ್ಟು ಮಾಡಿ. ಜೊತೆಗೆ ಒಂದು ವಿಡಿಯೋನ ಶೇರ್ ಮಾಡಿ, ಯಾರೂ ಕೂಡ ಹೇಳೋಕೆ ಹೋಗಲ್ಲ, ಬಟ್ ನಾನು ಹೇಳಿದ್ದೀನಿ ಶೇರ್ ಮಾಡಿ. ಓಕೆ, ಸೊ ಬನ್ನಿ ನೋಡೋಣ ಏನಂತ. ಯಾವೊಂದು ಅಪ್ಲಿಕೇಶನ್ ಅಂತಂದರೆ ಕನ್ನಡ ಡೈಲಿ ನ್ಯೂಸ್ ಪೇಪರ್ ಅಂತಿದೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಪೇಪರ್ ಕೂಡ ಬರುತ್ತೆ. ಓಕೆ, ಅದರಲ್ಲಿ ನೀವು ಯಾವುದಾದ್ರೂ ಒಂದು ಪೇಪರ್ನ ಓಪನ್ ಮಾಡಿಬಿಟ್ಟು ಸೊ ಅಲ್ಲಿ ನ್ಯೂಸ್ಗಳನ್ನ ನೀವು ನೋಡ್ಕೋಬೋದು. ಅದ್ರ ಜೊತೆಗೆ ವಿಜಯ ಕರ್ನಾಟಕ ಚೆನ್ನಾಗಿದೆ ನೋಡಿ, ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು 3 ಡಾಟ್ ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ ನೋಡಿ, ಸಿನಿಮಾ, ಟೆಕ್ನಾಲಜಿ ಎಲ್ಲ ಬರುತ್ತೆ. ನೀವು ಸಿನಿಮಾ ಬಗ್ಗೆ ನ್ಯೂಸ್ ಮಾಡ್ತೀವಿ ಅಂದರೆ ಸಿನಿಮಾ ಮೇಲೆ ಕ್ಲಿಕ್ ಮಾಡಿ, ಬರುತ್ತೆ ನೋಡಿ ಕಥೆಗಳು. ಓಕೆ, ನೋಡ್ಕೊಂಡು ಮಾಡಿ, ಮುಗೀತು, ಯೂಟ್ಯೂಬರ್ ಆಗೋದ್ರಿ. ಇಷ್ಟೇ ಸಿಂಪಲ್, ಎಲ್ಲ ಮಾಡೋದು ಇದೇನೆ. ಓಕೆ, ಬಟ್ ಯಾರೂ ಶೇರ್ ಮಾಡಲ್ಲ. ಓಕೆ, ಸಿನಿಮಾ, ಇನ್ನು ನೀವು ಇದು ಯಾವುದಪ್ಪ ಟೆಕ್ನಾಲಜಿ, ತುಂಬ ಜನ ಮಾಡೋ ಟೆಕ್ನಾಲಜಿ, ಪಾಪ ನಮ್ಮ ಹುಡುಗರಿಗೆ ಟೆಕ್ನಾಲಜಿ ಇಂಟ್ರೆಸ್ಟ್ ಜಾಸ್ತಿ. ಸೊ ಇದು ನೋಡಿ, ಟೆಕ್ನಾಲಜಿ, ಟೆಕ್ ನ್ಯೂಸ್ ಬಂದ್ಬಿಡ್ತು. ತೆಗೀರಿ ಒಂದು ಪ್ಲ್ಯಾನ್, ಯಾವುದೋ ಒಂದು ತೆಗೀರಿ, ಅಲ್ಲಿ ಯಾವುದೋ ಕೊಟ್ಟಿರ್ತಾರೆ, ಅದು ತೆಗೆದ್ಬಿಟ್ಟು ನೋಡ್ಕೊಂಡು ಓದ್ಕೊಂಡು ತಿಳ್ಕೊಂಡು ಮಾಡಿ. ಸಿಂಪಲ್ ಇಷ್ಟೇ. ಓಕೆ, ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ, ಸೊ ನಿಮಗೂ ಹೆಲ್ಪ್ ಆಗಲಿ ಅಂತ. ಓಕೆ, ಇದನ್ನು ನಾನು ಒಬ್ಬನೇ ನಿಮ್ಗೆ ಹೇಳಿದೆ, ನಾನು ಒಬ್ಬನೇ ಸುಮ್ಮನೆ ನೋಡ್ಕೊಂಡು ಡೈಲಿ ಒಂದೊಂದು ಕಾನ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಇರ್ಬೋದು. ಬಟ್ ಏನಕ್ಕೆ ಶೇರ್ ಮಾಡಿದ್ದೀನಿ ಹೇಳಿ? ಯೂಸ್ಫುಲ್ ಆಗಲಿ, ಬೇರೆಯವರು ಬರಲಿ ಅಂತ ಅಷ್ಟೇ, ಅದು ಉದ್ದೇಶ ಅಷ್ಟೇ. ಬೇರೆಯವ್ರನ್ನೂ ಬೆಳೆಸ್ತಾ ಇದ್ದೀವಿ, ನಮ್ಮನ್ನು ದೇವರು ಆಟೋಮೆಟಿಕ್ಕಾಗಿ ಬೆಳೆಸ್ತಾ ಇದ್ದಾರೆ. ಸೊ ಸ್ಟೇ ಮೋಟಿವೇಟೆಡ್, ಯಾವಾಗಲೂ ವೀಡಿಯೋಸ್ ನೋಡ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ಒಂದೇ ಮಾತರಂ.